ಹೌದು, ಅಶ್ವಿನಿ ಗೌಡ ವಿರುದ್ಧ ಏಕಾಏಕಿ ಗರಂ ಆದ ಫ್ಯಾನ್ಸ್. ಕನ್ನಡ ಪರ ಹೋರಾಟಗಾರ್ತಿ ಮೇಲೆ ನೆಟ್ಟಿಗರು ಸಿಟ್ಟಾಗಿದ್ಯಾಕೆ? ಕನ್ನಡ ಚಿತ್ರರಂಗದ ಪ್ರಸ್ತುತ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ಅಶ್ವಿನಿ ಗೌಡರವರು ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿ ಬಂದಿದ್ದಾರೆ. ಸದಾ ಸಮಾಜ ಸೇವೆ ಮತ್ತು ಕನ್ನಡ ಪರ ಹೋರಾಟಗಾರ್ತಿಯಲ್ಲಿ ಸಕ್ರಿಯರಾಗಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ಘಟಕದ ರಾಜ್ಯ ಗೌರವ ಅಧ್ಯಕ್ಷರಾಗಿದ್ದಾರೆ. ಕನ್ನಡ ಭಾಷೆಯ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಇಂತಹ ಹಿನ್ನೆಲೆ ಇರುವ ಅಶ್ವಿನಿ ಗೌಡರವರು ಬಿಗ್ ಬಾಸ್ ಕನ್ನಡ 12ರ ಮನೆಯೊಳಗೆ ಕನ್ನಡ ಬರೆಯದೆ ಕನ್ನಡವೇ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕಾರ್ಯಕ್ರಮದ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ನೀಡಿದ ವಿಶೇಷ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ತಮ್ಮ ಜರ್ನಿಯ ಕುರಿತು ತಾವೇ ಟೈಟಲ್ ಮತ್ತು ಹ್ಯಾಶ್ಟ್ಯಾಗ್ ಬರೆಯಬೇಕು ಎಂದು ಟಾಸ್ಕ್ ನೀಡಿದ್ದರು. ಈ ಸಂದರ್ಭದಲ್ಲಿ ಛಲಗಾರ್ತಿ ಅಶ್ವಿನಿ ಎಂದು ಬರೆಯಬೇಕಿದ್ದ ಅಶ್ವಿನಿ ಗೌಡನವರು ಮೊದಲಿಗೆ ಛಲಗಾತಿ ಅಶ್ವಿನಿ ಎಂದು ಬರೆದು ನಂತರ ಅದನ್ನು ಕತ್ತರಿಸಿ ಛಲಗಾರ್ತಿ ಅಶ್ವಿನಿ ಎಂದು ತಪ್ಪಾಗಿ ಬರೆದಿದ್ದಾರೆ. ಈ ದೃಶ್ಯಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇದೇ ವೇಳೆ ಅವರು ಬರೆದಿದ್ದ ಹ್ಯಾಶ್ಟ್ಯಾಗ್ಗಳನ್ನು ಅಕ್ಷರ ದೋಷಗಳು ಎಂದು ಕಂಡುಬಂದಿದೆ. ಹಠವಾದಿ, ಖಡಕ್ ಎಂಬ ಪದಗಳನ್ನು ತಪ್ಪಾಗಿ ಬರೆಯಲಾಗಿದೆ ಎಂದು ವೀಕ್ಷಕರು ಅದರ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಬಿಗ್ ಬಾಸ್ ಮನೆಯೊಳಗೆ ಒತ್ತಕ್ಷರಗಳ ಕುರಿತು ಪ್ರಶ್ನೆ ಬಂದಾಗ ನನಗೂ ಕನ್ನಡ ಬರಲ್ಲ, ನಾನು ಕನ್ನಡ ಮೀಡಿಯಂ ಅಲ್ಲ ಎಂದು ಅಶ್ವಿನಿ ಗೌಡ ಹೇಳಿದ ಮಾತು ಈಗ ಟೀಕೆಗೆ ಗುರಿಯಾಗಿದೆ. ಕನ್ನಡ ಪರ ಹೋರಾಟಗಾರ್ತಿಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿರುವ ಅಶ್ವಿನಿ ಗೌಡರಿಂದ ಈ ರೀತಿಯ ತಪ್ಪುಗಳು ನಡೆದಿರುವುದನ್ನು ಫ್ಯಾನ್ಸ್ ಹಾಗೂ ವೀಕ್ಷಕರು ಅಸಮಾಧಾನಕ್ಕೆ ಕಾರಣವಾಗಿದೆ.